ರಾಜು, ಅಧ್ಯಕ್ಷರು, ಕರ್ನಾಟಕ ಪೋಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ಗೆ ಅಧ್ಯಕ್ಷರಾಗಿದ್ದೀನಿ. ಹಾಗೆಯೇ ನನ್ನ ಎಡಭಾಗದಲ್ಲಿರುವವರು ಉಪಾಧ್ಯಕ್ಷರಾಗಿದ್ದಾರೆ ಮೊಹಮ್ಮದ್ ಸಾದಿಕ್ರವರು. ಹಾಗೆ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾಗಿದ್ದಾರೆ ಶ್ರೀ ಅಹಮದ್ ಭಾಯ್ ಅವರು. ಹಾಗೆ ಖಜಾಂಚಿಗಳಾಗಿ ರಘುಕುಮಾರ್ ಅವರಿದ್ದಾರೆ. ಹಾಗೆ ನಮ್ಮ ಸದಸ್ಯರಾದ ಶಿವರಾಜ್ರವರಿದ್ದಾರೆ. ಇನ್ನು ಇಲ್ಲಿ ನಾವು ವಿಷಯವಾಗಿ ಹೇಳಿರಲಿಲ್ಲ, ಅಹಿಂಸಾ ಮಾರ್ಗವಾಗಿ ಸ್ವಾತಂತ್ರ್ಯ ಪಡೀಲಿಕ್ಕೆ ಹೊಡೆದಾಟಗಳು, ಈ ಫೈಟಿಂಗ್ಸು, ಯುದ್ಧ ಮಾಡೋದು ಬೇಡ, ಅಹಿಂಸಾ ಮಾರ್ಗವಾಗಿ ಮಾಡೋಣ ಅಂತ ಹೇಳಿದ್ದು ಅಂತ ಅನ್ಕೊಂಡಿದೀವಿ ನಾವು. ಅಹಿಂಸಾ ಮಾರ್ಗವಾಗಿ ಸ್ವಾತಂತ್ರ್ಯ ಪಡೀಲಿಕ್ಕೆ ಸರ್, ಇನ್ನೊಂದು ವಿಚಾರ, ಸರ್ಕಾರ ಮಾಡಿದೆ 24 ಅವರು ಮಾಡಬಹುದು ಅಂತ ಟೈಮಿಂಗ್ ಕೊಟ್ಟರು. ಇದೆಲ್ಲ ಸಂಬಂಧಪಟ್ಟು ಒಂದೇ ತಾರೀಕಿಗೆ ಮುಗಿಸ್ಬೋದಲ್ಲ, ರಾತ್ರಿ ಟೈಮ್ ಇಲ್ಲ ಸರ್. ಅದು 24 ಅವರು ದೊಡ್ಡ ದೊಡ್ಡ ಹೋಟೆಲ್ಸ್ಗೆ ಎಲ್ಲ ಕೊಡ್ತಾರೆ. ನಾವು ನಾರ್ಮಲ್ ನೀವು ಪ್ರಾವಿಷನ್ ಸ್ಟೋರ್ ಅಥವಾ ಕೋಳಿ ಅಂಗಡಿ 10 ಗಂಟೆ ಮೇಲೆ ಬಂದಿದ್ರೆ ಬಾಗ್ಲಾಕು ಅಂತ ಬಾಗಿಲು ಮುಗಿಸ್ತಾರೆ. ಅದು ರೆಸ್ಟೋರೆಂಟ್ಸು ದೊಡ್ಡ ಹೋಟೆಲ್ ಇದ್ರೆ ಮಾತ್ರ ಇದೆ. ಅದು ಆ್ಯಕ್ಚುಲಿ ಕಾನೂನು ಪ್ರಕಾರ ಇರ್ಬೋದು, 24 ಗಂಟೆ ವ್ಯಾಪಾರ ಮಾಡಬೇಕಂತ. ಅದಕ್ಕೆ ಏನೋ ಒಂದು ಕಾನೂನು ಇದೆ, ಇಷ್ಟು ವರ್ಕರ್ಸ್ ಇರಬೇಕು, ಇಷ್ಟು ಎಸ್ಟಾಬ್ಲಿಷ್ಮೆಂಟ್ ಇದ್ರೆ ಅಂತ ಅಂಗಡಿ ತೆಗಿಲಿಕ್ಕೆ ಅವಕಾಶ ಇರೋದು. ಸಣ್ಣ ಸಣ್ಣ ಅಂಗಡಿಗಳಿಗೆಲ್ಲ 24 ಗಂಟೆ ಕೊಟ್ಟಿಲ್ಲ. ಅಲ್ಲ ಹೇಳಿದ್ರು ಸರ್, ಅಲ್ಲ ಅದ್ರ ಪ್ರಕಾರ ಮಾಡಿದ್ರೆ ಸಂತೋಷ. ಬಟ್ ಸಣ್ಣ ಅಂಗಡಿಗೆ ಇಲ್ಲ ಅಂತ ಅಲ್ಲೆಲ್ಲೋ ಒಂದು ಕಡೆ ಇರ್ಬೋದು. ದೊಡ್ಡ ಹೋಟೆಲ್ಸು ಮತ್ತೆ ಒಂದು 10-15 ಜನ ಮಾಡುವಂಥ ಕೆಲಸಗಾರರು ಶಿಫ್ಟ್ ಕೊಡಬೇಕು ಅಂತ ನಾವು ಓದಿರೋದು ನೆನಪು ಇರೋದು. ಒಂದು ಅದೇ ಗ್ರಾಹಕರು ಎನ್ಕ್ವೈರಿ ಮಾಡ್ತಾನೆ ಇದ್ದಾರೆ. ಈಗ ನಾವು ಅವತ್ತೇ ಮಾಡಬೇಕು, ಏನ್ ಮಾಡೋದು ಅಂತ. ಅದಕ್ಕೆ ನಮಗೂ ಒಂದು ಏನೋ ಕ್ಲಿಷ್ಟಕರ ಪರಿಸ್ಥಿತಿ. ನಾವು ಅದು ಇರುತ್ತೆ. ಈಗ ಅಕಸ್ಮಾತ್ ಈಗ ಟೋಟಲಿ ಇಲ್ಲ ಅಂದ್ಬಿಟ್ರೆ ನಮ್ದು ಏನಿರಲ್ಲ, ಬಾಗ್ಲಾಕ್ಬೋದು. ಅದಕ್ಕೆ ಸೆಕೆಂಡ್ ಆಪ್ಷನ್ ಆಗಿ ನಾವು ನಾಗರಿಕರಿಗೂ ನಾವು ಕರೆ ಕೊಡ್ತಾ ಇದೀವಿ ತಮ್ಮ ವಾಹಿನಿಗಳ ಮುಖಾಂತರನೇ, ಭಾನುವಾರ ಅಥವಾ ಮಂಗಳವಾರ ಮುಗಿಸ್ಕೊಳ್ಳಿ ಅಂತ. ನಾವು ಎರಡು ರೀತಿಯೂ ಇದೀವಿ. ಸರ್ಕಾರ ಒಂದು ವೇಳೆ ಏನಾದರೂ ಅದರಲ್ಲಿ ಆಪ್ಷನ್ ಇದ್ರೆ ಕೊಡ್ಬೋದು. ಕೊಟ್ಟು ಸರ್ಕಾರ ಇದು ಸಣ್ಣ ಪುಟ್ಟ ಇದೆಯಲ್ಲ ಸರ್, ಇಡೀ ಹಿಂದೂ ಸಮಾಜ ಮಾಡುವಂಥ ಹಬ್ಬ ಆಗಿರೋದ್ರಿಂದ ಹೇಳೋದು, ಒಂದು ಸಣ್ಣ ಫಂಕ್ಷನ್ ಅಥವಾ ಸಣ್ಣದಕ್ಕೆ ನಾವು ಕೇಳೋಕ್ಕೆ ಆಗ್ತಾ ಇಲ್ಲ. ಟ್ರೇಡರ್ಸ್ ಅಸೋಸಿಯೇಷನ್ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ ಉದ್ದೇಶ, ಅಕ್ಟೋಬರ್ 2ನೇ ತಾರೀಕು ಏನು ಗಾಂಧಿ ಜಯಂತಿ ಬಂದಿದೆಯೋ ಅದೇ ದಿನ ಕಾಕತಾಳೀಯವಾಗಿ ಹಿಂದೂ ಧರ್ಮದ ಕೋಟ್ಯಾಂತರ ಜನ ಆಚರಣೆ ಮಾಡ್ಕೊಂಡು ಬಂದಿರುವಂಥ ಮಹಾಲಯ ಅಮಾವಾಸ್ಯೆಯ ಪಿತೃಪಕ್ಷನೂ ಸಹ ಅವತ್ತೇ ಬಂದ್ಬಿಟ್ಟಿದೆ. ಸೊ ಪಿತೃಪಕ್ಷ ದಿನ ತಮಗೆಲ್ಲ ಗೊತ್ತಿದ್ದಂಗೆ ಮಾಂಸಾಹಾರದ ವಿವಿಧ ಭಕ್ಷ್ಯಗಳನ್ನು ಮಾಡಿ ಪೂಜೆ ಮಾಡಿ ಎಡೆ ಇಡೋದು ನಮಗೆ ಸಾಂಪ್ರದಾಯಿಕವಾಗಿ ಅನಾದಿ ಕಾಲದಿಂದಲೂ ನಡ್ಕೊಂಡ್ಬಂದಿರುವಂಥ ಒಂದು ಸಂಗತಿ. ಬಟ್ ಅವತ್ತು ಸರ್ಕಾರ ಮಾಂಸ ಮಾರಾಟ ನಿಷೇಧ ಅಂತ ಹೊರಡಿಸಿದೆ. ಬಟ್ ಅದು ಪ್ರತಿ ವರ್ಷವೂ ಗಾಂಧಿ ಜಯಂತಿಯಿಂದ ಹೊರಡಿಸ್ತಾ ಇದ್ದಾರೆ. ಆದರೆ ಇದೊಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಒಂದು ಅವಕಾಶ ಮಾಡಿಕೊಡಿ, ಈ ಧಾರ್ಮಿಕ ಒಂದು ಹಬ್ಬವನ್ನು ಆಚರಣೆ ಮಾಡಲು ಹಿಂದೂ ಧರ್ಮದ ಕೋಟ್ಯಾಂತರ ಜನಕ್ಕೆ ಇದು ಅನುಕೂಲ ಆಗ್ತದೆ ಅಂತ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ, ಗೃಹ ಇಲಾಖೆ ಮತ್ತು BBMPಯ ಮುಖ್ಯ ಆಯುಕ್ತರಿಗೆ ಎಲ್ರಿಗೂ ಮನವಿ ನೀಡಿದ್ವಿ. ಸರ್ಕಾರದಿಂದ ಯಾವುದೇ ಒಂದು ಪ್ರತಿಕ್ರಿಯೆ ಬರಲಿಲ್ಲ ಇದುವರೆಗೂ. ಹಾಗಾಗಿ ತಮ್ಮ ಮಾಧ್ಯಮಗಳ ಮುಖಾಂತರ ಮತ್ತೊಮ್ಮೆ ಒತ್ತಾಯಿಸೋಣ ಅಂತ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಒಂದು ವೇಳೆ ಸರ್ಕಾರ ಇದ್ಯಾವುದಕ್ಕೂ ಪರ್ಮಿಷನ್ ಕೊಡೋಕ್ಕಾಗಲ್ಲ, ಮಹಾಲಯ ಅಮಾವಾಸ್ಯೆ ದಿನ ಅನ್ನೋದೇ ನಿರ್ಧಾರ, ಅವರೇನೋ ಕಠಿಣವಾದ ನಿರ್ಧಾರ ತೆಗೆದುಕೊಂಡ್ರೆ ನಮ್ಮ ಸಾರ್ವಜನಿಕರಿಗೆ ಏನು ಪಿತೃಪಕ್ಷ ಆಚರಣೆ ಮಾಡುವಂಥ ಕೋಟ್ಯಾಂತರ ಜನ ಹಿಂದೂಗಳಿದ್ದಾರೆ, ಅವರಿಗೆ ತಮ್ಮ ಮಾಧ್ಯಮಗಳ ಮುಖಾಂತರ ನಾವು ಹೇಳೋದೇನೆಂದರೆ, ಇದೇ 29ನೇ ತಾರೀಕು ಭಾನುವಾರ ಅಥವಾ 1ನೇ ತಾರೀಕು ಅಕ್ಟೋಬರ್ ಮಂಗಳವಾರ ತಮ್ಮ ಹಬ್ಬವನ್ನು ಆಚರಿಸ್ಕೊಳ್ಳಿ. ನಮ್ಮ ಸಂಪ್ರದಾಯದಂತೆ ಮಾಂಸಾಹಾರ ಅಡುಗೆಗಳನ್ನು ಮಾಡಿ ಎಡೆಯನ್ನು ಇಟ್ಟು ತಮ್ಮ ಹಬ್ಬಗಳನ್ನು ಆಚರಿಸ್ಕೊಳ್ಳಿ ಅಂತ ತಮ್ಮ ಮಾಧ್ಯಮಗಳ ಮುಖಾಂತರ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ.